ಹಂಗೆ ಹಿಂಗೆ ನೋಡು ಎಂತ ಚಂದ. ಋತು ವೆಜ್ ಪಪ್ಪ ಅದು. ನಿಂಗೆ ಕಿತ್ಕತ್ತಿದ್ಯಾ? ಅಯ್ಯೋ ಕಿತ್ಕತ್ತ ಇಲ್ಲ, ನೀನೇ ಕೊಟ್ಟಿದ್ದು. ಸಂದೆ ಆರ್ತೈತಲೆ ನಂದೆ ಟೇಸ್ಟ್ ಮಾಡೋಣ. ಸುಡ್ತಾ ಇರ್ಬೇಕು. ಅಯ್ಯೋ ಕಿಡುತ್ತಾನೆ ಅನನ್ಯ ಈ ತಮ್ಮನೇಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಸ್ಪೆಷಲ್ ಚಿನ್ನಪ್ಪಗೆ 3 months ಕಂಪ್ಲೀಟ್ ಆಗ್ತಿದೆ ಇವತ್ತಿಗೆ. ಆ್ಯಂಡ್ ಒಂಥರ ಪಟ್ ಅಂತ ಹೋಗಿರೋ ಥರ ಅನಿಸ್ತಿದೆ. 3 months ಹೆಂಗೆ ಹೋಯ್ತು ಅಂತಲೇ ಅನ್ನಿಸ್ತಿಲ್ಲ, ಅಷ್ಟು ಬೇಗ ಪಾಸ್ ಆಗಿದೆ. ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತಲೂ ಅನ್ನಿಸ್ತಿದೆ. ಆ್ಯಂಡ್ ಆಲ್ಸೋ ಎಷ್ಟು ಚೇಂಜಸ್ ಆಗಿದೆ ಗೊತ್ತಾಗ 3 months ತನಕ ಹೆಂಗಿತ್ತು ಅಂತ ಅಂದರೆ, ಸ್ವಲ್ಪ ಅವನು ಹೆಂಗೆ ಅಂದರೆ ಮಾರ್ನಿಂಗ್, ಬಟ್ ಅವ್ನು ಯಾವತ್ತೂ ಲೈಕ್ ಮಿಡ್ ನೈಟ್ ಎಲ್ಲ ಎದ್ದೇಳೋದು ಆ ಥರ ಎಲ್ಲ ಇಲ್ಲ. ಜಸ್ಟ್ 1 month ತನಕನೋ ಏನೋ 1, 2:30, 3 1 ಟೈಮ್ ಎದ್ದೇಳ್ತಿದ್ದ. ಬಟ್ ಅದಾದಮೇಲೆ ಅವನು ಮಾರ್ನಿಂಗ್ 5:30, 6:30 ಆ ಥರನೇ ಎದ್ದಿದ್ದು. ಇವಾಗಂತೂ ಹೆಂಗೆ ಅಂತಂದರೆ ಅವನು ಬೇಗನೂ ಮಲ್ಕೋತಾನೆ. ಫಸ್ಟೆಲ್ಲ 12, 1 ಆ ಥರ ಮಲಗ್ತಿದ್ದು ಅವನು. ನಾವು ಮಲಗೋದು ಲೇಟ್ ಆಗಿದ್ರೆ ಏನು ಅನ್ನಿಸ್ತಿಲ್ಲ. ನನಗೆ ಮಿಡ್ ನೈಟ್ ಎದ್ದೇಳೋದಾದರೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ನಾನು ಮಲಗದೆ ಹೆಂಗಿದ್ರು ಫೋನ್ ನೋಡ್ಕೊಂಡು ಹಿಂಗೆ ಆಡ್ಕೊಂಡು ಮಲಗದೆ 12, 1 ಹೆಂಗೋ ಆಗ್ತಿತ್ತು. ಅವ್ನು ಮಲ್ಗೋ ಟೈಮಿಂಗು ಅದೇ ಆಗಿದ್ದರಿಂದ ನನಗೆ ಈಸಿ ಆಯ್ತದು. ಬಟ್ ಇವಾಗ ಹೆಂಗೆ ಅಂತಂದರೆ ಅವನು 10:30, 11 ಮಲಗಿಬಿಟ್ಟು ಮಾರ್ನಿಂಗ್ 7, 7:30 ಅವನು ಎದ್ದೇಳೋದು. ಎಷ್ಟು ಚೇಂಜಸ್ ಆಗಿದೆ. ಆ್ಯಂಡ್ ಆಲ್ಸೋ ಇವಾಗೆಲ್ಲ ಅಷ್ಟು ಅಳೋದು ಆ ಥರ ಅವ್ನು ಏನೂ ಮಾಡೋದೇ ಇಲ್ಲ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ. ಆ್ಯಂಡ್ ಆಲ್ಸೋ ಅವ್ನಿಗೆ ಹೆಂಗೆ ಅಂದರೆ ನಾವು ಅಂತ ಗೊತ್ತಾಗುತ್ತೆ ಅನಿಸುತ್ತೆ ಮೇ ಬಿ, ಬಟ್ ಇವರೇ ಅನ್ನೋ ಥರ ಎಲ್ಲ ಗೊತ್ತಾಗಲ್ಲ. ಬಟ್ ಮಾತಾಡ್ಸಿದ್ರೆ ಅವನು ನಗೋದು, ಯಾವಾಗಲೂ ನಗ್ತಾ ಆಟ ಆಡ್ತಾ ಇರೋದು. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಅಳಲ್ಲ ಅವನು, ಎದ್ಬಿಟ್ಟು ಅವನೇ ಆಟ ಆಡ್ತಾ ಇರ್ತಾನೆ. ಆಮೇಲೆ ಹೋಗ್ಬಿಟ್ಟು ನಾವು ಹಿಂಗೆ ಬಟ್ಟೆ ಎಲ್ಲ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಅವ್ನ ಫೇಸ್ ಹಿಂಗೆ ನೋಡಿದೆ ಹಿಂಗೆ ನಗ್ತಾ ಇರ್ತಾನೆ. ಮಾರ್ನಿಂಗ್ ಅವ್ನ ನಗು ಮುಖ ನೋಡಿದೆ ಒಂಥರ ಚಂದ ಅಂತ ಅನಿಸುತ್ತೆ. ಎಷ್ಟೆಲ್ಲ ಚೇಂಜಸ್ ಆಗಿದೆ 3 monthsಲ್ಲಿ. ಎಷ್ಟು ಬೇಗ ದಿನ ಹೋಯ್ತು ಅಂತಲೇ ಗೊತ್ತಿಲ್ಲ. ಇವತ್ತು ವಿ ಆರ್ ಸೆಲೆಬ್ರೇಟಿಂಗ್ 3 months ಬರ್ಡೇ ಚಿನ್ನಪ್ಪದು. ಆ್ಯಂಡ್ ಅವನ್ನಂತೂ ಪ್ರತಿದಿನ ಸೆಲೆಬ್ರೇಟ್ ಮಾಡ್ತೀನಿ ನಾನು, ಬಿಕಾಸ್ ಎಂಥ ಮುದ್ದು ಅದು ಅಂದರೆ. ಆ್ಯಂಡ್ ಅನನ್ಯ ಇರಲಿಲ್ಲ, ಅವಳು ಈಚೆ ಹೋಗಿದ್ಲು. ಇವತ್ತು ಬಂದಿದ್ದಾಳೆ ಅಂತ ಅನ್ಸುತ್ತೆ. ಜಸ್ಟ್ ಅವ್ಳು ಪಾಸ್ ಆದಳು, ಒಳಗಡೆ ಹೋದ್ಲು. ನಾನು ಇಲ್ಲಿ ರೂಮಲ್ಲಿದ್ದೀನಿ. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್ ಆ್ಯಂಡ್ ಲೆಟ್ಸ್ ಸೆಲೆಬ್ರೇಟ್ ಚಿನ್ನಪ್ಪದ 3 months ಬರ್ಡೇನ ಸೆಲೆಬ್ರೇಟ್ ಮಾಡೋಣ. ಬೇರೆ ಪ್ಲ್ಯಾನಿಂಗ್ ಇತ್ತು, ಬಟ್ ಆ ಪ್ಲ್ಯಾನ್ನ ನಾನು ನಿನ್ನೆ ಅದಕ್ಕೋಸ್ಕರ ಅಂತಲೇ ಶಾಪಿಂಗ್ ಹೋಗಿ ಎಲ್ಲ ಮಾಡಿದೆ. ಆದಮೇಲೆ ಸುಮ್ಮನೆ ಆ ಥರ ಮಾಡೋದು ನನಗೆ ವರ್ಕೌಟ್ ಆಗೋಲ್ಲ, ಲೈಕ್ ವೇಸ್ಟ್ ಆಗುತ್ತೆ, ಸುಮ್ಮನೆ ಟೈಮು ವೇಸ್ಟ್ ಎಲ್ಲ ಇದು ಅಂತ ಅನ್ನಿಸ್ತು. ಅದರಿಂದ ಮತ್ತೆ ಅದನ್ನು ರಿಟರ್ನ್ ಕೊಟ್ಟು ಕೇಕೆಲ್ಲ ತೊಗೊಬಂದಿದ್ದೀನಿ. ಆ್ಯಂಡ್ ಎಸ್, ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್ ಗೈಸ್. ಗೊತ್ತಿತ್ತು ಪಾಪ ತೋರಿಸಿದ ನನಗೆ ಅವ್ನಿಗೆ ಎಡಿಟಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅವನನ್ನು ತೋರಿಸಿದೆ. ವೆಲ್ಕಮ್ ಟು ಚಿನ್ನಪ್ಪಸ್ 3rd month ಬರ್ಡೇ. ಥ್ಯಾಂಕ್ಸ್ ಸೋ ಮಚ್. ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಕೈಸ್ ಬೈಕೊಂಡು ಕರೆಸ್ಕೊಂಡಿದ್ದೀನಿ. ನಾನೇ ಬಂದಿರೋದು. ಯಪ್ಪ, ನೀನು ಬರ್ತಿದ್ದ? ನಿಜ ಹೇಳು. ನಿಜವಾಗ್ಲೂ ಬರ್ತಿದ್ದ? ಬಂದಿಲ್ವ ಇವಾಗ? ಅದೇ ಬಾ ಅಂತ ಹೇಳಿರೋದು ನಾನು. ಇಲ್ಲ. ಮತ್ತೆ ಏನು ಚಿನ್ನಪ್ಪ ಬರ್ಡೇ ಗಿಫ್ಟ್ ಏನು? 3 months ಬರ್ಡೇ ಇಲ್ಲ, ಗಿಫ್ಟ್ ಕೊಡಲ್ಲ ಯಾರು. 1 year ಕೊಡ್ತೀಯಾ? 6 months ಕೊಡ್ತೀಯಾ? ಪಾಪ ಏನು ಬರ್ಡೇ ಸ್ಪೆಷಲ್? ಚಿಕ್ಕಿದ ಗಿಫ್ಟ್ ಇಸ್ಕೊತಾರೆ ಯಾರದ? ಇಂಥದ್ದು ಹೇಳು ಅಂದರೆ ಹೇಳ್ತಾಳೆ. ಕೇಕ್ ತಂದಿದ್ಯಲ್ಲ ನೀನು? ನಾನೇನು ತಂದಿಲ್ಲ. ನೀನು ಬರ್ಡೇ ಸೆಲೆಬ್ರೇಟ್ ಮಾಡೋದು ಅಂದರೆ ನೀನು ತರಬೇಕು. ಏನನ್ನ ಈ ಅನನ್ಯ ಸೇಮ್ ನಾನು ನಿಮ್ಗೆ ಏನು ಹೇಳಿ ಬಂದೆ ಅದನ್ನೇ ಹೇಳ್ತಾಳೆ. ಏನು ಹೇಳಿದ್ದು ನೀನು? ಬಂದ ತಕ್ಷಣ ಸ್ಮೈಲ್ ಕೊಡ್ತಾನೆ. ಎಷ್ಟು ಖುಷಿ ಆಗುತ್ತಲ್ಲ. ಮಾರ್ನಿಂಗ್ ಕೂಡ ನಾನು ಹಂಗೇನೆ ಎದ್ದ ತಕ್ಷಣ ಹಿಂಗೆ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾನೆ. ಯಾಕಪ್ಪ ಚಿನ್ನಪ್ಪ ಹಿಂಗೆ ಇಟ್ಕೊಳ್ಳ ಹಿಂಗೆ ನನ್ನ ಮಗ ಮಲ್ಗೋನು, ಅವನ್ನ ಎಬ್ರಿಸ್ತ. ಯಾಕೋ ಎಬ್ರಿಸ್ತ ನೀನು ಅವನ್ನ? ಅವನೇ ಸಂಜೆ ಆಗೈತಿ ಅಂತ ನೀನೇ ಎಬ್ರಿಸಿದ್ದು. ಅಟ್ಲೀಸ್ಟ್ ನಾನು ಬ್ಲಾಗ್ ಮಾಡೋಣ ಈ ಮನ್ಗವನೆ ಅಂತ ಅಂದ್ಕೊಂಡ್ರೆ ಬಂದು ಅದನ್ನೂ ಹಾಳು ಮಾಡಿದೆ.
ಜಾಸ್ತಿ ನೀನ್ ಸುಮ್ಮನಿರಕ್ಕಲ್ವ ನಿಂಗೆ ಆಕ್ಟಿವ್ ಆಗ್ಲಿಲ್ಲ. ಪಾಪ ಅದ್ ಮಲ್ಗಿದ್ನು ಎಬ್ರಿಸ್ತಲ್ಲ, ನೀನೇ ಎತ್ಕೋಬೇಕು ಒತ್ತರ ಹೇಳಿದೀನಿ. ಇದ್ರೆ ಹುಟ್ಟು ತಲಾಟೆ ಅಂದ್ರೆ ತಲಾಟೆ. ಹೋಗ್ಲಿ ತಗೊಂಡ್ ತಿನ್ನು, ಯಾಕೆ ಮುಂದಕ್ಕೆ ಬತ್ತೀಯ? ಏನು ತಿನ್ನಲ್ಲ. ನಾನ್ ತಿನ್ನಲ್ಲ. ದಿಲ್ಪಸನಲ್ಲ, ಅದ್ರ ಪಕ್ಕದಲ್ಲಿ ಎಗ್ ಪಫ್ ಐತೆ ನೋಡಿ, ಅದು ತಗೊಂಡ್ ತಿನ್ನು. ವೆಜ್ ಎಗ್ ತಿನ್ನಲ್ವಾ? ವೆಜ್ ಅಷ್ಟೇ. ಹಂಗಾರೆ ಕೊಡ್ಬೋದು, ನಾವು ತಿಂತೀವಿ. ಬ್ಲಾಗ್ ಆಫ್ ಮಾಡ್ದಲ್ಲಿ ತಿಂತೀಯಾ? ಹಾ, ನನ್ನ ಮಗನ್ 3 months ಬರ್ಡೇ ಕಣ ಇವತ್ತು. ವಿಶ್ ಮಾಡು. ನಾನು ಅಲ್ಲೇ ವಿಶ್ ಮಾಡಿದೆ ಬೆಳಿಗ್ಗೆ. ಏನ್ ಗಿಫ್ಟ್? ಗಿಫ್ಟ್ ಏನ್ ಕೊಡ್ತಾರೆ? ಇದೆಲ್ಲ ಎಷ್ಟು ಸರ್ಪ್ರೈಸ್ ಆಗವೆ, ಎಷ್ಟು ಗಿಫ್ಟ್. ಗಿಫ್ಟ್ ಅಲ್ಲೇ ಕೊಟ್ಟಿದ್ದೆ. ಋತು, ರಕ್ಷಾ ಬಂಧನ ಗಿಫ್ಟ್ ರೆಡಿ ಮಾಡ್ಕೊ. ಆಯ್ತಾ? ಅವನ್ನೇನ್ ನೋಡ್ತೀಯ ಎಬ್ರುಸಕ್ಕೆ? ನಾನು ನಿನ್ನಾಗ ತೋರ್ಸಕ್ ಕಣ. ಏನೋ ಇವಳಲ್ಲೇ ಪೆಪ್ಸಿ ಏನೋ ಹಿಡ್ಕೊ ಬಂದವಳೆ. ಜೀರಾ ಅನ್ಸುತ್ತೆ. ತೋರ್ಸು ಏನು ಅದನ್ನೇ. ಅದು ಕುಡ್ದಿದ್ಯಲ್ಲ ಅರ್ಧ. ಯಪ್ಪ ದೇವ್ರೆ, ಅದೇನು ಹುಚ್ಚು ನಿಂಗದು? ಹಿಡ್ಕೊಂಡಿರೋದೆಲ್ಲ ಸರಿಯಾಗಿ ವೆಲ್ಕಮ್. ಓ, ನಿನ್ನಲ್ಲೇ ತೋರಿಸಿದ್ದೀನಿ ನನ್ನ ಬ್ಲಾಗಲ್ಲಿ. ಅವನಿಗೆ ಎಗ್ ಪಫ್ ಬೇಡ ಅಂತ, ವೆಜ್ ಪಫ್ ಅಂತ. ಬೇಡಪ್ಪ. ನಂಗೆ KFC ಹೋದ್ರೆ ಅಷ್ಟೇ ಕುಡಿಯಂಗಾಗೋದು, ಇಲ್ಲ ಅಂದ್ರೆ ಕುಡಿಯಂಗಾಗಲ್ಲ. ಕುಡಿಬೇಕನ್ಸಲ್ಲ ಏನು. ಬೇಸಿ ಹುಡುಗಿ ಏನು ಮಾಡ್ಬೇಕು ನಿಂಗೆ? ಆಗ ವೆಜ್ ಪಫ್ ಆಗುತ್ತದು. ಇದನ್ನ ನೀನು ಮಾತ್ರ ಕುಡಿತಾ ಇದ್ದೆ, ಅವನಿಗೆ ಕೊಡು. ಪಾಪನ ಎಬ್ರಿಸ್ಬಿಟ್ಟು ಅವನ ಕಣೆ. ಪಾಪ ಏನ್ ಮಾಡುದ್ನೋ, ನಾನು ಹೋಗೋಷ್ಟಲ್ಲಿ ಎಬ್ರಿಸ್ಬಿಟ್ಟಿದ್ದ. ಏನು ಕೆಲ್ಸನೇ ಇಲ್ಲ ನಿಮ್ಮಿಬ್ರಿಗೂ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಎಲ್ರು ಎದ್ರು ಬಿದ್ರು ಮಗಿಂತಾನೆ ಇರ್ತಾರೆ. ಇಟ್ಸ್ ನೈಸ್, ಚೆನ್ನಾಗೈತೆ. ಇವರೆಲ್ಲ ಮಾತಾಡ್ಸಿದ್ರೆ ಅವ್ನು ನಗ್ತಾನೆ ಗೈಸ್, ಅದಕ್ಕೆ ಓಡೋಗ್ ಅಲ್ಲೇ ಇರ್ತಾರೆ. ಬಿಟ್ಬಿಟ್ಟು ಹೋದ್ರೆ ಅಳ್ತಾನ ಅವನು. ಮಾತಾಡ್ಸ್ತಾ ಇರ್ಬೇಕು. ಇವಾಗ ಎದ್ದೈತದ ಕಣ್ ಬಿಟ್ಕೊಂಡು. ಕಣವಾ ಮಲ್ಕೋತದೆ. ಚಂದ್ರ ಮೇಲೆ ಬಂದು ಮುಚ್ಕೊಳಪ್ಪ. ಮೀನುಗುತ್ತಾರೆ ಅಂದ ನೋಡು ಎತ್ತ ಚಂದ. ರಾತ್ರಿ ಆಯ್ತು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗಂದು. ಈ ಸಾಂಗ್ನ ಅವ್ನು ಹುಟ್ಟಿದಾಗಿಂದನೂ ಅದೇ ಸಾಂಗ್ ಆಡ್ತಾನೆ. ಅವ್ನು ಹುಟ್ಟಿದ ಮೇಲೆ ಆ ಸಾಂಗ್ ಕಂಪ್ಲೀಟ್ ಆಗಿ ನಾವಿಬ್ರು ಕಲ್ತ್ಕೊಂಡಿದ್ದು. ಫಸ್ಟ್ ಅವಳೇ ಪೂರ್ತಿ ಕಲ್ತ್ಕೊಂಡಿದ್ದು. ಅವನಿಗೆ ನಾವು ಹಾಸ್ಪಿಟಲಲ್ಲಿ ಇದ್ದಾಗಲೂ ಅಳ್ಬೇಕಾರೆ ಆಡಿದ್ರೆ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದ ಅವಳನ್ನ, ಹಿಂಗೆ ಸುಮ್ಮನೆ ಆಗ್ಬಿಡ್ತಿದ್ದ. ಆ ಸಾಂಗ್ ಅವಳು ಹೇಳ್ತಾ ಇರೋದು, ಅವನು ಸುಮ್ಮನೆ ಅಳ್ತಿದ್ರು ಸುಮ್ಮನೆ ಆಗ್ತಿದ್ದ. ಆ ವಿಡಿಯೋ ಕ್ಲಿಪ್ಪಿಂಗ್ ಇದೆ ನನ್ನ ಹತ್ರ, ಬಟ್ ಇವಾಗ ಹಾಕಲ್ಲ. ಅವ್ನು ಫೇಸ್ ರಿವೀಲ್ ಎಲ್ಲ ಆದಮೇಲೆ ಒಂದು ವ್ಲಾಗಲ್ಲಿ ಯಾವಾಗಾದರೂ ನೆನಪಿದ್ರೆ ಹಾಕ್ತೀನಿ. ನೆನಪಿದ್ರೆ ಮಾಡ್ಕೊಂಡು ಹಾಕ್ತೀನಿ ಗೈಸ್. ನಾನು ನಮ್ಮ ಅಮ್ಮಂಗೆ ಚಂಪಾಕಲಿ ತೊಗೊಬರಕ್ಕೆ ಹೇಳಿದೆ. ನೆನ್ನೆ ಹೋದಾಗ ನಮಗೆ ಸಿಕ್ಕೇ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಇವಾಗ ಅದಕ್ಕೆ ತೊಗೊಬಂದಿರೋ ತಿಂತಾ ಇರೋದು. ಯಾಕೆ ಅಳ್ತೋನು ಗುಂಡ? ಅವನಿಗೂ ಚಂಪಕಲಿ ಬೇಕಂತೆ. ನೀನು ತಿನ್ನಲ್ವ ಚಂಪಾಕಲಿನ? ನೆನ್ನೆ ನಾನು ಕೇಕ್ ತರಕ್ಕೆ ಹೋದಾಗ ಹೋಗಿದ್ದ ಗೈಸ್, ಬಟ್ ನಂಗೆ ಸಿಕ್ಕಿಲ್ಲ. ನಾಳೆಗಿಲ್ಲ, ಇವತ್ತೇ ಖಾಲಿ ಮಾಡಿಬಿಡ್ತೀನಿ. ಯಾಕಪ್ಪ? ವೆಜ್ ಪಫ್ ಅದು. ನಿಂಗೆ ಒಂಚೂರ ಮನ ಮರ್ಯಾದೆ ಇನ್ನದೇ ಇಲ್ವಾ? ಹಿಂಗ್ ತಿಂತಲ್ಲ ಅದನ್ನ ಎಗ್ ಪಫ್ ಒಂದ್ ಸ್ವಲ್ಪ ಓಪನ್ ಮಾಡಿಲಿ. ಐತಲ್ಲ ಎಗ್. ಬೇಡವಾ? ಕೊಡು, ನಂಗೊಂಚೂರು ಕೊಡು. ನೋಡಪ್ಪ ಏನಿದು? ಅದೇ ಅದು ತಿನ್ನೋದ್ರೊಳಗಿರೋದು ಕೊಡು. ಮೂತಿ ಇಲ್ಲ ಆಗೈತ್ರ ತಿಲ್ಲಿ. ತಡಿ ಒಂಚೂರು ಝೂಮ್ ಅಪ್ ತೋರಿಸ್ತೀನಿ. ಮರ್ಸ್ಕೊಬಿಟ್ಟ ಕಾಣಿಸಿರುತ್ತೆ ಅನ್ಸುತ್ತೆ. ಎಲ್ಲಿ ಇಲ್ಲಿ ತಡಿಯೋ ತೋರಿಸ್ತೀನಿ. ತೋರಿಸ್ತಿ ಬಿಡು. ಇಲ್ಲ ಕೊಡು.
ಏನ ಕಿತ್ಕೊತಿದ್ಯಾ? ಅಯ್ಯೋ ಕಿತ್ಕತ್ತ ಇಲ್ಲ, ನೀನೇ ಕೊಟ್ಟಿದ್ದು. ಅಯ್ಯೋ ಸುಮ್ನೆ ಹೊಟ್ಟೆ ನೋವು ಬರುತ್ತೆ ಇವಳು ಆಮೇಲೆ ಕೊಟ್ಟಿಲ್ಲ ಅಂದ್ರೆ. ಬರೀ ಎಗ್ ಮಾತ್ರ ಕೊಡ್ತೀನಿ ನೋಡಿ, ನಾನು ತಿಂತಾ ಇಲ್ಲ, ಇವಳಿಗೆಲ್ಲ ಕೊಟ್ಟೆ. ಋತು ಒಂಚೂರು ಬಂದೇ ಇಲ್ಲ. ಸುಂದೆ ಆಗ್ತೈತಲೆ. ನನ್ಗೇನ್ ಮಾಡಿದ್ಯಾ? ಇಬ್ರು ಸೇರ್ಕೊಂಡು ಎಗ್ ಬಾಯ್ಲ್ ಮಾಡ್ಕೊಂಡ್ ತಿಂತವ್ರಿ. ಇವಳಿಗೆ ಅಷ್ಟೇ. ಇವಳಿಗೆ ಮಾಡ್ಕೊಟ್ಟಿರೋದು ಕೊಡ್ತೀಯ? ಇದ್ ಕೊಡು. ನೀನ್ ಹಾಫ್ ಬಾಯ್ಲ್ ತಿಂತೀನಿ. ಯಪ್ಪ ಮಗ್ಸಕಾಯಿನೂ ಇಟ್ಕೊಂಡೆ ನಿಂತವ್ನಿ. ನಮ್ ಪಾಪ ಅಂತ ಮಾಡ್ಕೊಟ್ಟಿದ್ವಿ. ಊಟ ಮಾಡಕಾರ ಬಿಡು ನಿಂದಿಗೆ. ಇವಳು ಊಟ ಆಗಿದ್ರು ಅಟ್ಲೀಸ್ಟ್ ಒಂದ್ ತುತ್ತು ತಿನ್ಬೇಕು. ಆಗ್ಲೇ ಅನ್ಸುತ್ತೆ ಹೊಟ್ಟೆ ತುಂಬೋದು ಇವಳಿಗೆ ತಿನ್ನಿಸ್ಕೊಂಡದು. ಹಿಂದೆಲ್ಲಿ ಯಪ್ಪ ನನ್ಯ ನಂಗೆ ಹಾಫ್ ಬಾಯ್ಲ್ ಇಷ್ಟನೇ ಆಗಲ್ಲ. ಸಾಕು ತಿನ್ನು. ಯಾಕೋ ಅವ್ಳು ತಿಂತಾಳ್ ಬಿಡು. ನೀನ್ ಮಾಡ್ಕೊಟ್ಟಿ ಪಾನ್ ತರ ಮಾಡ್ತೀನಿ. ಇಟ್ಕೋತೀನಿ ಕೊಡ. ಮತ್ತೆ ಯಾಕೆ ಮಾಡಿಸ್ದೆ? ಟೇಸ್ಟ್ ಮಾಡೋದು. ಆ ಥರ ಫೋಲ್ಡ್ ಮಾಡ್ಬೇಕಾ? ಸುಡ್ತಾ ಇರ್ಬೇಕು. ಅಯ್ಯೋ ಕಿಡುತ್ತವನೆ. ಹೆಂಗನ್ಬೇಕಾ? ಅನ್ನು ಋತು ಅನ್ನನೊಂದು ಅನ್ನು ಚೆನ್ನಾಗಿರ್ತೇನೆ. ಚೆನ್ನಾಗಿಲ್ವಾ? ನಾನ್ ನೋಡಿದ್ದಂಗೆ ಬಿಸಿದಾಗ್ಲೇ ತಿನ್ಬೇಕು, ಇಲ್ಲಾಂದ್ರೆ ಆಮೇಲೆ. ಚೆನ್ನಾಯ್ತಾ? ನಾನ್ ಮಾಡೋದಂತ ಹಂಗೆ ಮೆಂಟ್ಲು. ಇಬ್ರು ಸಕ್ಕದಾಗ ಕೂತಿದ್ರು. ನಾಚಿಕೆ ಅವನಿಗೆ, ನಗಾಗೈಸಿ ಅವನಿಗೆ. ಇವಾಗಿನ ಊಟ ಮಾಡ್ಕೊ ಬಂದಿದೀವಿ. ಆಲ್ರೆಡಿ ಮಲ್ಕೊಂಡವನೆ. ಋತು ಫಿಶ್ ಎಲ್ಲ ಜೀವ ಆಯ್ತವೆ. ನೀರು ಕುಡ್ತಿದೀಯಲ್ಲ. ನಾನು ನೀರು ಕುಡಿದ ತಕ್ಷಣ ಹಂಗೆ ಅಂದ್ಕೊಂಡೆ ಹೇಳಕ್ ಬರ್ಬೇಕಾದ್ರೆ. ಅನನ್ಯ ಈ ಊಟ ಆದ ತಕ್ಷಣ ನೀರು ಕುಡ್ದಿದ್ದೀನಲ್ಲ, ಫಿಶ್ ಎಲ್ಲ ಹೊಟ್ಟೆ ಒಳಗಡೆ ಜೀವ ಆಯ್ತು ಅಂತ. ಋತು ಹೊಟ್ಟೆ ಒಳಗಡೆ ಜೀವ ಆಯ್ತವ ಫಿಶ್ಗಳು. ಎದಳ್ರಲ್ಲೋ ನೀವು ಹಿಂಗೆ ಆಟ ಆಡ್ತಾ ಇರಿ, ನಾವಿಲ್ಲಿ ಸ್ವೈಪ್ ಅಂತ ಮಾತ್ರ. ನಮ್ಮಮ್ಮ ಏನಾದ್ರು ಅಜ್ಜಿ ತರ ಕಾಣಿಸುತ್ತೇನೋ ಯಾವ ಕಡೆಯಿಂದ ಏನಾದ್ರು. ಇವಳು ಸಿಂಗರ್ ಆಗ್ಬಿಟ್ಟವಳೆ. ಯಾಕ ಬಾತ್ರೂಮ್ ಸಿಂಗರ್. ಯಪ್ಪ ನಾನು ಎದ್ರೋದೆ. ನನ್ನ ಪಾಪ ಮಲ್ಲಿಗಿರೋ ಎದ್ದಿರ್ತಾನೆ. ಪಾಪು ಮಲ್ಗವನೆ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಕೇಕ್ ಕಟ್ ಮಾಡ್ಸೋಕ್ಕೆ. ಆ್ಯಂಡ್ ನಮ್ಮಮ್ಮನ ತೋರಿಸ್ತೀವಿ. ನಮ್ಮನ್ನ ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ತೋರಿಸ್ತಾ ಇಲ್ಲ ಗೈಸ್. ಅಮ್ಮ ಇವತ್ತು ಚಿನ್ನಪ್ಪ 3 months ಬರ್ಡೇ ಅಲ್ಲ, ಬ್ಯಾಕ್ಗ್ರೌಂಡ್ ಸೌಂಡ್ನ ಇಗ್ನೋರ್ ಮಾಡಿ. 3 months ಬರ್ಡೇ ವಿಶ್ ಮಾಡ್ದೆ. ನಮ್ಮಮ್ಮ ಬೆಳಗ್ಗೆನೆ ವಿಶ್ ಮಾಡೈತೆ. ಎಷ್ಟು ಬೇಗ ಮುಗ್ದೋಯ್ತು ತಾನೆ. 3 months ಪಟ್ ಮುಗ್ದು. 4th month ಸ್ಟಾರ್ಟ್ ಆಗಿದೆ. ಕಾಲಿಡ್ತಾ ಇದೀವಿ. ಪಟ್ 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 ಅಂತ ಮುಗ್ದೋಯ್ತು. ನಾನು ಹಂಗೆ ಅಂದ್ಕೊ ಯಬ್ಬೋ ಎಷ್ಟು ಬೇಗ ದೊಡ್ಡವನಾಗ್ತಾನಲ್ಲ ಆಗ್ತವನೆ ಅಂತ ಅನ್ನಿಸ್ತು. ಇವರಿಬ್ರು ನಗ್ತಾರೆ ಗೈಸ್. ನಮ್ಮಮ್ಮ ಮಾತಾಡ್ತಾ ಇದ್ರೆ ಅವ್ರಿಬ್ರಿಗೂ ನಗ. ಮತ್ತೆ ಏನು ಅಲ್ಲಿ ಏನ್ ಮಾಡ್ತಿದ್ದೀಯ ನೀನು? ಅವ್ನ ಕೈ ಆ ಕೈನ ಅನನ್ಯ ಈ ತಮ್ಮನೇಲಿ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಅಂತ ಅದಕ್ಕೆ ರೀಟೇಕಾ? ಏನಾದ್ರೂ ಆಫ್ ಮಾಡ್ಲಿ ಕ್ಯಾಮ್ರಾನ? ಅಷ್ಟೇ ಕೊಡೋದು. ಫೋನ್ ಯಾರ್ದು?
ಇವಾಗ ಪಾಪು ಬರ್ಡೇ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಎಸ್, ಅವ್ನು ಹುಟ್ಟಿರೋದು ನೈಟು, ಕಟ್ ಮಾಡೋದು ನೈಟು. ಆ್ಯಂಡ್ ಏನಂತ ಅಂದರೆ ಪ್ರದೀಪ್ ಬರಲ್ಲ ಗೈಸ್, ಬಿಕಾಸ್ ಅವರು ಹೊರಗಡೆ ಹೋಗಿದ್ದಾರೆ. ವಿಚ್ ಮೀನ್ಸ್ ಅವ್ರದ್ದೇನೋ ಪರ್ಸ್ನಲ್, ಅವ್ರ ಕೆಲಸದ ಮೇಲೆ ಈಚೆ ಇದ್ದಾರೆ, ಅವರು ಇಲ್ಲಿಲ್ಲ. ಅದರಿಂದ ನಾನೇ ಕಟ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಕಮ್ ಲೆಟ್ಸ್ ಸೆಲೆಬ್ರೇಟ್ ಥರ್ಡ್ ಮಂತ್ ಬರ್ಡೇ. ಚಿನ್ನಪ್ಪದು 3rd month ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಆ್ಯಂಡ್ ಎಸ್, we are all set to cut the cake. ಕೇಕ್ ಕಟ್ ಮಾಡೋಣ. ಅಮ್ಮ ಬಲೂನ್ ಹೊತ್ತೈತೆ. ಓಕೆ, ಹಿಂಗೆ ಹೋಗ್ಬಿಡ್ತೀನಿ. ಕೇಕ್ ಪಿಕ್ಸ್ ಸ್ನ್ಯಾಪ್. ಹ್ಯಾಪಿ 3 months ಬರ್ಡೇ. ಕಟ್ ಮಾಡೋಣ. ಇಲ್ಲ ಪಾಪ, ಹ್ಯಾಪಿ 3 months. ಸಿನಪ್ಪ, ನಿಂಗೆ ಇಲ್ಲೇನು ತಿನ್ಸೋಗಿಲ್ಲ ಕಂದ. ಬನ್ನಿ, ನಿಮಗೆ ತಿನ್ನಿಸ್ತೀನಿ. ನೀನೇ ತಿನ್ಕ. ಗುಡ್ಡ ಬಾರ. ಅಮ್ಮ ಹೋಗಮ್ಮ, ಹೋಗಮ್ಮ, ಏ ಬಾಗುಂಡ ನೀವು ಹೋಗಮ್ಮ. ಏ ಬಾ, ಏನಾಗಲ್ಲ. ಏ ಪರವಾಗಿಲ್ಲ, ಬಾ. ಏ ಬಾರು, ಹಚ್ಕೊಬೇಡ, ಬಾ. ಚೆನ್ನಾಗೈತಾ? ಗುಂಡಣ್ಣ ಅವನಮ್ಮ ಚೆನ್ನಾಗೈತಾ ಋತು? ಮಾಮ ತಿನ್ಬಿಟ್ಟು ಈ ಕೊಡ್ಬೇಡ. ತಿಂತೀಯಾ? ನೀವು ಅಮ್ಮ ತಿನ್ನಿಸ್ತೀನಿ. ಅಂತಿಲ್ಲ. ನಾನು ಕೇಕ್ ತಿಂತಿದ್ದೀನಿ, ಇವರೆಲ್ಲರೂ ಹೋಗಿ ಮಲ್ಕೊಳಕ್ಕೆ ಹೋಗೋರು. ಆಲ್ರೆಡಿ ಮಲಗಿಲ್ಲ, ಫೋಟೋ ಸೆಂಡ್ ಮಾಡು ಅಂತ ಹೇಳ್ಬಿಟ್ಟು. ಆ್ಯಂಡ್ ಬಟರ್ಸ್ಕೋಚ್ ಈಸ್ ಓಕೆ. ಬ್ಲ್ಯಾಕ್ ಫಾರೆಸ್ಟ್ ಚೆನ್ನಾಗಿರುತ್ತೆ ಇಡ್ಲಿ. ಬಟರ್ಸ್ಕೋಚ್ ಅಷ್ಟು ಅನಿಸಿಲ್ಲ ನನಗೆ. ಇದೇ ಫಸ್ಟ್ ಟೈಮ್ ನಾನು ಇಡ್ಲಿ ಟ್ರೈ ಮಾಡ್ತಿರೋದು. ಅಷ್ಟೇನು ಇಷ್ಟ ಆಗಿಲ್ಲ. ಅನನ್ಯ, ಇಷ್ಟ ಆಯ್ತಾ ನಿಂಗೆ? ಹಾಂ, ಬ್ಲ್ಯಾಕ್ ಫಾರೆಸ್ಟ್ ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಬ್ಲ್ಯಾಕ್ ಫಾರೆಸ್ಟ್. ಋತು ನಿಂಗೆ ಬ್ಲ್ಯಾಕ್ ಫಾರೆಸ್ಟ್ ಇಷ್ಟ ಆಯ್ತು, ಇದು ಇಷ್ಟ ಆಯ್ತು? ನನಗೆ ಗೊತ್ತಿಲ್ಲ. ಗೈಸ್, ಇವನ ಜೊತೆ ವ್ಲಾಗ್ ಎಂಡ್ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟು ಕೂತಿದ್ದೀನಿ ನೋಡಿ. ಇವನ ಮೇಲೆ ಮಲ್ಕೋನೆ, ನಂಗೆ ಕೆಳಗೆ ಕೂತಿರೋದು. ಪಾಪ ನಿದ್ದೆ ಒಂದು ಬೆಳಿಗ್ಗೆ ಬೇಗ ಎದ್ದಿದ್ದ. ಆ್ಯಂಡ್ ದಟ್ಸ್ ಆಲ್. ದಿಸ್ ಈಸ್ ಹೌ ಚಿನ್ನಪ್ಪ ಬರ್ಡೇ ಸೆಲೆಬ್ರೇಷನ್ ಈಸ್. ಆ್ಯಂಡ್ ವ್ಲಾಗ್ ಲೆಂತಿ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನೆಲ್.